ಸರ್, ಈಗ ಹರಿಕತೆ ಅಂತ ಹೇಳಿದ್ರೆ 60 ವರ್ಷಕ್ಕೆ ಮೇಲ್ಪಟ್ಟವ್ರಿಗೆ ಅನ್ನೋದೊಂದು ಮಾತಿದೆ. ಈ ಹರಿಕತೆಯ ಮೂಲಕ ನಾವು ಯುವ ಜನರನ್ನ ಹೇಗೆ ಸೆಳೆಯಬಹುದು? ಯಾರೆಲ್ಲ ಎಜುಕೇಷನ್ ಫೀಲ್ಡ್ನಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರಾ, ತಜ್ಞರಿದ್ದಾರಾ, ಅವ್ರು ಹೇಳುವಂತಹ ಮಾತು ಬೇರೆ ಎಲ್ಲ ಟೂಲ್ಗಳಿಗಿಂತ, ಬೇರೆ ಎಲ್ಲ ಮಾಧ್ಯಮಗಳಿಗಿಂತ ಯುವ ಜನಾಂಗವನ್ನು, ವಿಶೇಷವಾಗಿ ವಿದ್ಯಾರ್ಥಿಗಳನ್ನು ಒಂದು ವಿಷಯವನ್ನು ಮನವರಿಕೆ ಮಾಡಲಿಕ್ಕೆ ಅತ್ಯಂತ ಪ್ರಭಾವಿ ಮಾಧ್ಯಮ ಅಂತ ಹೇಳಿದರೆ ಕಥೆ ಅಂತೇಳಿ ಹೇಳಿ ಎಜುಕೇಷನ್ ಫೀಲ್ಡ್ನಲ್ಲಿರುವಂಥ ಎಕ್ಸ್ಪರ್ಟ್ಸೇ ಹೇಳ್ತಾ ಇದ್ದಾರೆ. ಹಾಗಿರುವಾಗ ಒಂದು ಮೌಲ್ಯ ಎನ್ನುವಂಥದ್ದು, ಜೀವನ ಮೌಲ್ಯ ಎನ್ನುವಂಥದ್ದು ಯಾವತ್ತಿಗೂ ಕೂಡ ಬೇಕಾಗಿರುವಂಥದ್ದು. ಇನ್ನು ಹರಿಕಥಾ ಪರ್ಫಾರ್ಮರ್ ಬಿಕಮ್ಸ್ ಪರ್ಫಾರ್ಮೆನ್ಸ್, ಅಂದರೆ ಎಲ್ಲ ಪಾತ್ರಗಳು ಕೂಡ ಅವನೇ ಆಗಿಬಿಡ್ತಾನೆ. ಹರಿಕಥೆಯಲ್ಲಿ ಹೇಗೆ ಅಂತೇಳಿ ಹೇಳಿದರೆ, ಯಾರು ಶ್ರೋತೃಗಳಿರ್ತಾರ ಅವರು ಕೂಡ ಹರಿಕಥೆಯ ಒಂದು ಭಾಗ ಆಗಿಬಿಡ್ತಾರೆ. ಅವರ ಮೂಲಕ ಕೂಡ ಹಾಡಿಸ್ತಾನೆ ಹರಿದಾಸನಾದವನು, ಅದು ಕೀರ್ತನಕಾರನಾದ. ಹಾಗಾಗಿ ಅವರ ಇನ್ವಾಲ್ವ್ಮೆಂಟ್ ಬಹಳ ಪ್ರಭಾವಶಾಲಿಯಾಗಿರುವ ಕಾರಣ ಸಂವಹನಕ್ಕೆ, ವಿಶೇಷವಾಗಿ ಕಮ್ಯುನಿಕೇಷನ್ಗೆ ಇದು ಅತ್ಯಂತ ಪ್ರಬಲ ಮಾಧ್ಯಮವಾಗಿದೆ. ಹಾಗಾಗಿ ಈ ಸ್ಟೋರಿ ಟೆಲ್ಲಿಂಗ್ ಎನ್ನುವಂಥ ಇವತ್ತಿನ ಕಾನ್ಸೆಪ್ಟ್ ಏನಿದೆ, ಅದನ್ನು ಹರಿಕಥಾ ಮಾಧ್ಯಮದ ಮೂಲಕ ಹಾಡು, ಕಥೆಗಳು, ಉಪಕಥೆಗಳು, ಹಾಗೆ ಅಭಿನಯ, ಇವೆಲ್ಲವುಗಳನ್ನು ಸೇರಿಸಿಕೊಂಡು ಹರಿಕಥಾ ಮಾಧ್ಯಮದ ಮೂಲಕ ಖಂಡಿತವಾಗಿಯೂ ಯುವಜನತೆಯನ್ನು ಸೆಳೆಯಲಿಕ್ಕೆ ಸಾಧ್ಯ ಉಂಟು ಅಂತ ನಾನು ಹೇಳ್ತೇನೆ.